ನಮಸ್ಕಾರ. ನಾನು ಅರುಣ್ ಕುಮಾರ್ ರಾಜಮೇಲಗೌಡ, ಕೆಆರ್ಎಸ್ ಪಕ್ಷ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಇವತ್ತು ನಾವು ಮಂಡ್ಯದ DC ಕಚೇರಿಯಲ್ಲಿ ಎದುರುಗಡೆ ಇದ್ದೀವಿ. ಇವತ್ತು ನಮ್ಮ ಜೊತೆಯಲ್ಲಿ ಯಾರ್ಯಾರು ಇರುವಂಥವ್ರು ಅಂದರೆ ನಮ್ಮ ನಾಗನಗೌಡರು, ಕರ್ನಾಟಕ ಸೇವಕರು, ಮೈಸೂರು ವಿಭಾಗೀಯ ಅಧ್ಯಕ್ಷರು ಹಾಗೂ ನಮ್ಮ ಕರವೇ ಜಿಲ್ಲಾಧ್ಯಕ್ಷರಾದಂಥ ಜಯರಾಮ್ ಅವರು ಹಾಗೂ ಹಲವು ರೈತಪರ ಸಂಘಟನೆಗಳ ಪದಾಧಿಕಾರಿಗಳು ಇದ್ದಾರೆ. ಕೆಆರ್ಎಸ್ ಪಕ್ಷದ ಪದಾಧಿಕಾರಿಗಳು ನಮ್ಮ ಮಂಡ್ಯ ಜಿಲ್ಲಾ ಉಸ್ತುವಾರಿ ರಮೇಶ್ ಗೌಡ ಇದ್ದಾರೆ. ಹಾಗೆ ನಮ್ಮ ಮಂಡ್ಯ ಜಿಲ್ಲಾಧ್ಯಕ್ಷ DG ನಾಗರಾಜು, ಜಿಲ್ಲಾ ಉಪಾಧ್ಯಕ್ಷ ಮಲ್ಲೇಶ್ ಅಪ್ಪಡಿ ಲೈವ್ ಮಾಡ್ತಿದ್ದಾರೆ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಶಿಧರ್, ನಾಗಮಂಗಲ ತಾಲೂಕು ಅಧ್ಯಕ್ಷ ಮಂಜು, ಹಾಗೆ ಕೇರ್ಪೇಟೆ ತಾಲೂಕು ಅಧ್ಯಕ್ಷ ನಾಗರಾಜ್ ಶಿವಪುರ ಹಾಗೂ ಮಳವಳ್ಳಿ ತಾಲೂಕು ಅಧ್ಯಕ್ಷ ರಮೇಶ್ ಗೌಡ್ರು ಇದ್ದಾರೆ. ಹಲವು ಕೆಆರ್ಎಸ್ ಪಕ್ಷದ ಎಲ್ಲ ತಾಲೂಕು ಪದಾಧಿಕಾರಿಗಳು ಇದ್ದಾರೆ. ಇವತ್ತು ನಾವಿರುವಂಥದ್ದು ಒಂದು ರೈತರ ಕೆಲಸಕ್ಕಾಗಿ, ರೈತರಿಗೆ ಒಬ್ಬರು ಅಧಿಕಾರಿಗಳು ಅನುಕೂಲ ಮಾಡುವಂಥ ಇರುವಂಥ ಸಂದರ್ಭದಲ್ಲಿ ಒಂದಷ್ಟು ದುಷ್ಟಶಕ್ತಿಗಳು, ಡೈರೆಕ್ಟಾಗಿ ವಿಚಾರಕ್ಕೆ ಬರ್ತೀನಿ ಬಂಧುಗಳೇ. ಮಂಡ್ಯ ಜಿಲ್ಲೆಯ ಪಾಂಡುಪುರ ಉಪವಿಭಾಗಾಧಿಕಾರಿ ಆಗಿರುವಂಥ ಶ್ರೀನಿವಾಸ್ ಕೆ ಅವರನ್ನು ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ಅಥವಾ ರಾಜಕೀಯ ಪ್ರೇರಿತ ಅಂತ ಹೇಳ್ಬೇಕು, ಅಥವಾ ಭ್ರಷ್ಟ ಅಧಿಕಾರಿಗಳ ಅಥವಾ ಮಧ್ಯವರ್ತಿಗಳ ಪಿತೂರಿ ಅಂತ ಹೇಳ್ಬೋದು, ಗೊತ್ತಿಲ್ಲ. ಅವರ ವಿರುದ್ಧವಾಗಿ ಲಂಚ ಪ್ರಕರಣದ ಅಡಿ ಒಂದು ಆರೋಪವಾಗಿ ಅವರ ವಿರುದ್ಧವಾಗಿ ಒಂದು ತನಿಖೆ ಕೂಡ ಆಗ್ತಾ ಇದೆ, ಲೋಕಾಯುಕ್ತಕ್ಕೂ ಕೂಡ ಹೋಗಿದೆ. ಈ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷ ನಾಡಿನಾದ್ಯಂತ ಭ್ರಷ್ಟಾಧಿಕಾರಿಗಳಿಗೆ ಸನ್ಮಾನ ಮಾಡೋದ್ರ ಮೂಲಕ ಅವರನ್ನು ಅವಮಾನಿಸಿ ಅವರು ಬದಲಾವಣೆ ಆಗಬೇಕು, ಈ ವ್ಯವಸ್ಥೆಯಲ್ಲಿ ಸಮಾಜಮುಖಿ ಕೆಲಸಗಳನ್ನು ಮಾಡಬೇಕು ಅಂತ ಪ್ರತಿಪಾದನೆ ಮಾಡ್ತಾ ಇರುವಂಥ ಕೆಆರ್ಎಸ್ ಪಕ್ಷ ಮಂಡ್ಯ ಜಿಲ್ಲೆಯಲ್ಲಿ ಪಾಂಡುಪುರ ಉಪವಿಭಾಗಾಧಿಕಾರಿ ಆಗಿರುವಂಥ ಶ್ರೀನಿವಾಸ್ ಕೆ ಅವರು ಕಳೆದ 4-5 ತಿಂಗಳಿಂದ ಸಾಕಷ್ಟು ಜನಪರ ಕೆಲಸಗಳನ್ನು ಮಾಡಿದ್ದಾರೆ. ಸೊ ಇವರು ಮೂಲದಲ್ಲೇ ಒಂದು ಅರ್ಕಲ್ಗೂಡಲ್ಲಿ ಮತ್ತು ಒಳನರೆ ಕುಳಸದಲ್ಲೂ ಕೆಲಸ ಮಾಡಿದರು. ಮತ್ತು ಈ ಒಂದು ಕೆಲಸಕ್ಕಿಂತ ಬರೋಕ್ಕಿಂತ ಮುಂಚಿತವಾಗಿ ಆರೋಗ್ಯ ಇಲಾಖೆಯಲ್ಲಿ ಒಂದು ಜಾಗೃತಿ ದಳದ ಆಯುಕ್ತರಾಗಿ ಕೆಲಸ ಮಾಡಿ ಜನಪರ ಕೆಲಸಗಳನ್ನು ಮಾಡಿದ್ದಾರೆ. ಇದು ಕಳೆದ ಒಂದು 4-5 ತಿಂಗಳಿಂದ ಪಾಂಡುಪುರ ಉಪವಿಭಾಗಾಧಿಕಾರಿಯಾಗಿ ಶ್ರೀನಿವಾಸ್ ಕೆ ಅವರವರು ಜನಪರ ಕೆಲಸಗಳನ್ನು ಕಾನೂನುಬದ್ಧವಾಗಿ ಯಾವ ರೀತಿ ಕೆಲಸಗಳಾಗಬೇಕಾಯಿತು ಆ ರೀತಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಸೊ ಇವರು ಮಾಡ್ತಾ ಇರುವಂಥ ಕೆಲಸವನ್ನು ಪರಿಗಣಿಸಿದಂಥ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯವರ ಇವರು ಮಾಡ್ತಾ ಇರುವಂಥ ಕೆಲಸಗಳಿಗೆ ಪ್ರಶಂಸೆಯನ್ನು ಕೊಟ್ಟಿರುವಂಥದ್ದು ಖುದ್ದು ಕಂದಾಯ ಸಚಿವರಾದ ಮಾನ್ಯ ಕೃಷ್ಣ ಬೈರೇಗೌಡರು ಕೂಡ ಇವ್ರ ಬಗ್ಗೆ ಒಂದಷ್ಟು ಪ್ರಶಂಸೆ ಮಾತುಗಳನ್ನು ಆಡಿರುವಂಥದ್ದು, ಒಂದು ಪ್ರಶಂಸೆ ಪತ್ರ ವಿಚಾರವಾಗಿ ಬಂದಿರುವಂಥದ್ದು ಹಲವು ಪತ್ರಿಕೆಗಳಲ್ಲಿ ಬಂದಿರುವಂಥದ್ದನ್ನ ಗಮನಿಸಿದ್ದೀರಾ. ಆದರೆ ಇತ್ತೀಚೆಗೆ ಹೇಳಿದ್ನಲ್ಲ, ದುಷ್ಟಶಕ್ತಿಗಳು ಅಥವಾ ಮಧ್ಯವರ್ತಿಗಳು ಅಥವಾ ಒಂದಷ್ಟು ಭ್ರಷ್ಟಾಧಿಕಾರಿಗಳ ವ್ಯವಸ್ಥೆಯಲ್ಲೇ ಇರುವಂಥ ಒಂದಷ್ಟು ಭ್ರಷ್ಟಾಧಿಕಾರಿಗಳ ಪಿತೂರಿಯಿಂದಾಗಿ ಸೊ ಇವರ ವಿರುದ್ಧ ಒಂದು ಲಂಚ ಪ್ರಕರಣದ ಆರೋಪದಡಿ ಕರ್ನಾಟಕ ಲೋಕಾಯುಕ್ತದಲ್ಲಿ ಒಂದು ದೂರಾಗಿದೆ ಮತ್ತು ಜಿಲ್ಲಾಡಳಿತಕ್ಕೂ ದೂರ ಬಂದಿದೆ ಅನ್ನೋದು ಮಾಹಿತಿ ಗೊತ್ತಿದೆ. ಈ ವಿಚಾರ ಬರೀ ಕೆಆರ್ಎಸ್ ಪಕ್ಷಕ್ಕೆ ಅಷ್ಟೇ ಅಲ್ಲ, ಜನಸಾಮಾನ್ಯರಿಗೂ ಗೊತ್ತಿರುವಂಥ ವಿಚಾರ. ಹಾಗಾಗಿ ಕೆಆರ್ಎಸ್ ಪಕ್ಷ ಯಾವಾಗಲೂ ಭ್ರಷ್ಟಾಧಿಕಾರಿಗಳನ್ನ ಸರಿದಾರಿಗೆ ತರುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಅದರಲ್ಲೂ ಪಾಂಡುಪುರ ಉಪಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇರುವಂಥ ಶ್ರೀನಿವಾಸ್ ಕೆ ಅವರನ್ನ ಒಂದು ದಕ್ಷ ಪ್ರಾಮಾಣಿಕ ಅಧಿಕಾರಿಯವರನ್ನ ಕೆಲಸದಲ್ಲಿ ಉಳಿಸ್ಕೊಳ್ಬೇಕಾಗಿರುವಂಥ ಪ್ರತಿಯೊಬ್ಬ ಜಿಲ್ಲೆಯ ರೈತರ ಕರ್ತವ್ಯ ಆಗಿರುತ್ತೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾಧಿಕಾರಿಯವರ ಮುಖಾಂತರ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ಮುಖ್ಯ ಪ್ರಧಾನ ಕಾರ್ಯದರ್ಶಿಗಳಿಗೆ ನಾವು ಇವತ್ತು ಮನವಿ ಪತ್ರವನ್ನು ಕೊಡ್ತಿದ್ದೀವಿ. ಏನಕ್ಕೆ ಇವತ್ತು ಬಹುತೇಕ ಸರ್ಕಾರಿ ವ್ಯವಸ್ಥೆಯಲ್ಲಿ ಅದರಲ್ಲೂ ಕಂದಾಯ ಇಲಾಖೆಗಳಲ್ಲಿ ಜನರನ್ನ ಅವರ ಕಾನೂನುಬದ್ಧ ಕೆಲಸಗಳನ್ನ ಮಾಡ್ಕೊಡಕ್ಕೆ ಇವತ್ತು ಲಂಚದ ಒಂದು ಆಮಿಷಕ್ಕೆ ಒಳಗಾಗಿ ಇವತ್ತು ಜನರನ್ನ ಒಂಥರ ಆರ್ಥಿಕ ಸಂಕಷ್ಟಕ್ಕೆ ಈಡು ಮಾಡಿದ್ದಾರೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ರೈತರ ಕಾನೂನುಬದ್ಧ ಕೆಲಸಗಳನ್ನ ಯಾವುದೇ ಮಧ್ಯವರ್ತಿಗಳ ಸಹಾಯವಿಲ್ಲದೆ ಇವತ್ತು ಕೆಲಸವನ್ನ ಮಾಡಿಸ್ಕೊಡ್ತಾ ಇರುವಂತ ಶ್ರೀನಿವಾಸ್ ಕೆ ಅವರು ಮಂಡ್ಯ ಜಿಲ್ಲೆಯ ಪಾಂಡುಪುರ ಉಪಾಧಿಕಾರಿ ಅಂತ ಶ್ರೀನಿವಾಸ್ ಕೆ ಅವರು ಒಂದು ಉತ್ತಮವಾದ ಕೆಲಸವನ್ನ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಇವರಿಗೆ ಭ್ರಷ್ಟ ಅಧಿಕಾರಿಗಳು ಅಲ್ಲಿ ಕೆಲಸ ಮಾಡ್ತಾ ಇರುವಂತ ಇವ್ರಿಗೆಲ್ಲ ಗೊತ್ತಿದೆ. ಪಾಂಡುಪುರ ಉಪಾಧಿಕಾರಿ ಶ್ರೀರಂಗಪಟ್ಟಣ, ಪಾಂಡುಪುರ, ನಾಗಮಂಗಲ ಹಾಗೂ ಕೇರ್ಪೇಟೆ ತಾಲೂಕುಗಳನ್ನು ಒಳಗೊಂಡಂತೆ ಬರುವಂಥ ಒಂದು ವ್ಯಾಪ್ತಿಗೆ ಬರುತ್ತೆ. ಸೊ ಇದರಲ್ಲಿ ಬಹುತೇಕ ಎಲ್ಲ ಅವರು ಕಚೇರಿಗಳಿಗೆ ಹೋದಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಕೂಡ ಅವರ ಒಂದು ಅಹವಾಲುಗಳನ್ನು, ಅವರ ಒಂದು ಸಮಸ್ಯೆಗಳನ್ನು ಭೇಟಿ ಮಾಡಿ ಇವತ್ತು ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿರುವಂಥದ್ದು. ಇವರು ಕೇರ್ಪೇಟೆ ತಾಲೂಕಿನಲ್ಲೇ 3,500ಕ್ಕೂ ಅತಿ ಹೆಚ್ಚು ವ್ಯಾಜ್ಯ ಪ್ರಕರಣಗಳನ್ನ, ಅರ್ಜಿಗಳನ್ನ ಇವರು ಇದು ಮಾಡಿರುವಂಥದ್ದು. ಹಾಗಾಗಿ ಇಂಥ ಪ್ರಾಮಾಣಿಕ ಅಧಿಕಾರಿಗಳು ಇವರು ಯಾವುದೋ ಸಾಕ್ಷಿಗಳನ್ನು ಇಟ್ಕೊಂಡು ಮಾಡಿರ್ಬೋದು, ಆದರೆ ಬಹುತೇಕ ಇವತ್ತು ರೈತರು ಈ ಒಂದು ಉತ್ತಮ ಪ್ರಾಮಾಣಿಕ ಅಧಿಕಾರಿಗಳಿಂದ ಸಹಕಾರವನ್ನ ಕೆಲಸವನ್ನ ಮಾಡಿಕೊಂಡಿರುವಂಥವ್ರು ಈ ಸಂದರ್ಭದಲ್ಲಿ ಮಾತಾಡಬೇಕು. ಇಷ್ಟು ವಿಚಾರಗಳನ್ನು ಇಟ್ಕೊಂಡು ನಾವು
ಪ್ರಾಮಾಣಿಕ ಅಧಿಕಾರಿಗಳು ಇರಬೇಕು. ಏನಕ್ಕೆ ಅಂದ್ರೆ ಇವತ್ತು ಪ್ರಾಮಾಣಿಕ ಅಧಿಕಾರಿಗಳು ಇರೋದ್ರಿಂದ ಇವತ್ತು ರೈತರ ಮೇಲೆ ಆಗ್ತಾ ಇರುವಂತಹ ಆರ್ಥಿಕ ಹೊರೆ ಕಡಿಮೆ ಆಗಿದೆ. ಇವತ್ತು ಯಾವುದೇ ಒಂದು ಮಧ್ಯವರ್ತಿಗಳ ಒಂದು ಸಹಕಾರ ಮಧ್ಯವರ್ತಿಗಳ ಒಂದು ಸಾಹಸೋಪೋಗ್ತಾನೆ ಇವತ್ತು ಒಂದು ಜನಸಾಮಾನ್ಯರು ಕೆಲಸ ಮಾಡ್ಕೊಂತದಾಗ ಇದು ಇರಬೇಕಾಗಿದ್ದಂಥದ್ದು. ಆ ಥರದಲ್ಲಿ ಅಂತ ವಿರಳವಾಗಿ ಇರುವಂಥ ಒಂದಷ್ಟು ಪ್ರಾಮಾಣಿಕ ಅಧಿಕಾರಿಗಳನ್ನ ಕಲ್ತ್ಕೊಂಡ್ರೆ ನಾವು ಇನ್ನು ಈ ಒಂದು ಸಮಾಜ ಅಧಗತಿಗೆ ಹೋಗುತ್ತೆ. ರೈತರು ಆರ್ಥಿಕ ಸಂಕಷ್ಟಕ್ಕೆ ಈಡಾಗ್ತಾರೆ. ಹಾಗಾಗಿ ನಮ್ಮ ಮಂಡ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯದ ಕಂದಾಯ ಇಲಾಖೆಯ ಮುಖ್ಯ ಕಾರ್ಯದರ್ಶಿಗಳಿಗೆ, ಅದರಲ್ಲೂ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರಿಗೆ ನಾವು ಆಗ್ರಹವನ್ನು ಮಾಡ್ತಾ ಇದೀವಿ. ಹಾಗಾಗಿ ರಾಜ್ಯದಲ್ಲಿ ಎಲ್ಲೇ ಪ್ರಾಮಾಣಿಕ ಅಧಿಕಾರಿಗಳು ಇರಲಿ, ಅವರ ಕಾರ್ಯಸ್ಥಾನದಲ್ಲಿ ಕೆಲಸ ಮಾಡೋದಕ್ಕೆ ಅನುವು ಮಾಡಿಕೊಡ್ಬೇಕು. ಯಾವುದೋ ರಾಜಕೀಯ ಪ್ರೇರಿತ ಅಥವಾ ಭ್ರಷ್ಟ ಅಧಿಕಾರಿಗಳ ಪಿತೂರಿಯ ಅಥವಾ ಮಧ್ಯವರ್ತಿಗಳ ಒಂದು ಬರುವಂತ ದೂರುಗಳನ್ನ ಮತ್ತೊಮ್ಮೆ ಪರಿಶೀಲಿಸಬೇಕು. ಮತ್ತೆ ಸಾರ್ವಜನಿಕವಾಗಿ ಒಂದಷ್ಟು ಅಭಿಪ್ರಾಯ ನೀವು ರೂಪಿಸಬೇಕು. ಸಾರ್ವಜನಿಕವಾಗಿ ಅಭಿಪ್ರಾಯಗಳನ್ನ ಪಡೆದುಕೊಳ್ಬೇಕು, ಈ ಅಧಿಕಾರಿ ಯಾವ ತರ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಮಗೆ ಮೇಲ್ನೋಟಕ್ಕೆ ಎಲ್ಲ ಇವರು ನಿಜವಾಗ್ಲೂ ಒಂದು ಪ್ರಾಮಾಣಿಕ ಅಧಿಕಾರಿ ಕೆಲಸ ಮಾಡ್ತಾ ಇದ್ದಾರೆ ಅನುಭವ ನಮಗೂ ಕೂಡ ಬಂದಿದೆ, ಸಾರ್ವಜನಿಕರು ಕೂಡ ಬಂದಿರುವಂತಹ ವಿಚಾರಗಳನ್ನ ಹೇಳಿದ್ದಾರೆ. ಇನ್ನೊಂದಷ್ಟು ಇದಕ್ಕೆ ಈ ಒಂದು ಪ್ರಕರಣಕ್ಕೆ ಪೂರಕವಾಗಿ ನಮ್ಮ ನಾಗಣ್ಣಗೌಡರು ಒಂದಷ್ಟು ವಿಚಾರಗಳನ್ನ ಮಾತಾಡ್ತಾರೆ.